ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗಣಪತಿ ಹಬ್ಬಕ್ಕೆ ಶಾಪಿಂಗಿಗೆ ಬಂದಿದ್ದೀವಿ. ಶಾಪಿಂಗ್ ಅಂದರೆ ಹೂವು ಹಣ್ಣು ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಹಿಯರ್ ವಿ ಹ್ಯಾವ್ ಆದಿತ್ಯ ವಿತ್ ಅಸ್. ಆದಿತ್ಯ ಇದ್ದಾನೆ. ಫಸ್ಟ್ ಶಾಪಿಂಗ್ ಸೇವಂತಿಗೆ ಹೂವು ತೊಗೊಂಡಾಯಿತು. ಅದಾದಮೇಲೆ ನಾಲ್ಕೈದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ, ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಇನ್ನು ತುಂಬ ಇದೆ ಶಾಪಿಂಗ್. ದೇರ್ ಈಸ್ ಎ ಚಾನ್ಸ್ ಗಜಪಡೆ ಹೋಗ್ತಾ ಇರಬಹುದು, ಹೇಳೋಕ್ಕಾಗಲ್ಲ. ಇನ್ ಕೇಸ್ ಹೋಗ್ತಿದ್ರೆ ನಿಮಗೆ ತೋರಿಸ್ತೀನಂತೆ. ಅದಕ್ಕೆ ಅಂತ ಸಪ್ರೇಟ್ ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಇವತ್ತು ಲೈಕ್ ಅಚಾನಕ್ಕಾಗಿ ಬಂದಿರೋದ್ರಿಂದ ಸಿಕ್ಕಿದ್ರೆ ಐ ಶೋ. ಎಷ್ಟೊತ್ತಿಂದ ಎಷ್ಟೊತ್ತಿಗೆ? ಸಕ್ಸಸ್ಫುಲ್ ಆಗಿ ಹೂಗಳ ಶಾಪಿಂಗ್ ಮುಗಿದಿದೆ. ಇನ್ನು ಸುಗಂಧರಾಜ ಮತ್ತು ಇನ್ನು ಬಿಡಿ ಮಲ್ಲಿಗೆ ತೊಗೊಂಡಿಲ್ಲ, ತೊಗೊಬೇಕು. ಅದಾದಮೇಲೆ ಇವಾಗ ನಾವು ಗಜಪಡೆ ಹಂಟಿಂಗ್ ಮಾಡ್ತಾಯಿದ್ದೀವಿ. ಹಂಟಿಂಗ್ ಅಂದರೆ ಸೆನ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಇಲ್ಲಿ ಈ ಕಡೆ ಸೈಡ್ ಹೋಗಿದೆಯಂತೆ. ಯಾವ ಕಡೆ ಸೈಡ್ ಇದು? ಬನ್ನಿ ಮಂಟಪ ಕಡೆ ಇದೆಯಂತೆ. ಸೊ ನಾವು ಆ ಕಡೆ ಹೋಗೋಣ ಅಂತ. ಆಮೇಲೆ ಮಿಕ್ಕಿದ ಶಾಪಿಂಗ್ ಮಾಡಿದ್ರೆ ಆಯಿತು. ನಾಳೆ ಇದೆ ಟೈಮ್ ಇನ್ನು. ಸೊ ಫಸ್ಟ್ ಅದಕ್ಕೆ ಅಂತಲೇ ಬರಬೇಕು ಅಂತ ಇದ್ದೀವಿ ಇನ್ನೊಂದು ಸಲ. ಸೊ ಇವಾಗ ಸುಮ್ಮನೆ ನಿಮ್ಗಳಿಗೆ ತೋರಿಸೋಣ, ಹಂಗೆ ನಾನು ನೋಡೋಣ. ಬಿಕಾಸ್ ನಾನು ಯಾವತ್ತೂ ಲೈಕ್ ಮೈಸೂರಲ್ಲಿದ್ದು ಇಷ್ಟು ವರ್ಷನೂ ನಾನು ನೋಡಿಲ್ಲ. ಸೊ ಇಟ್ ಫೀಲ್ಸ್ ಸೋ ಗುಡ್. ನೋಡೋಣ ಬನ್ನಿ. ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ನಾವು ಏನು ಹೂಗಳೆಲ್ಲ ತೊಗೊಳ್ತಾ ಇದ್ವಲ್ಲ, ಅಲ್ಲಿ ಸಹ ಹೋಗುತ್ತಂತೆ. ಅಂದರೆ ಒಂದು ರೌಂಡ್ ಹೋಗಿ ಬಂದಿರೋದು. ಇವಾಗ ಮತ್ತೆ ವಾಪಸ್ ಅದೇ ರೋಡಲ್ಲಿ ಹೋಗುತ್ತೆ. ಸೊ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇದೆ ಅಲ್ಲೂ ಎಲ್ಲ. ಲೈಕ್ ಸ್ವಲ್ಪ ರೋಡಿಗೆ ಬಂದಿದ್ದು ಅಂದ್ಬಿಟ್ಟು ಸ್ಟಾರ್ಟ್ ಆಯ್ತಾ? ಸಿಕ್ತಾ? ಎಲ್ಲಿ ಕಾಣಿಸ್ತಾನೆ? ಅಲ್ಲಿ ಮುಂದೆ. ಸಾರಿ, ಬನ್ನಿ ತೋರಿಸ್ತೀನಿ. ಸೈಡ್ಗೆ ಹಾಕೋ, ಇಲ್ಲ ಪಾರ್ಕ್ ಮಾಡ್ಕೊಂಡು ನಿಮಿಷ ಕಾರ್ ಪಾರ್ಕ್ ಮಾಡಿಬಿಡ್ತೀವಿ. ಬಿಕಾಸ್ ವಿ ವಿಲ್ ಗೆಟ್ ಎ ವೆರಿ ಗುಡ್ ವ್ಯೂ. ಆದರೆ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ವೆಯ್ಟ್ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಅದೇ ದಸರಾ ಆನೆಗಳು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಒಂದು ನಿಮಿಷ, ಅದೇ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ಅದು ಇಲ್ಲೋಡಿ ಒಂದಲ್ಲ ಒಂದು ಗಾಡಿಗಳ ಅಡ್ಡ ಹೋಗ್ತಾನೇ ಇದೆ. ದಸರಾ ಟೈಮಲ್ಲಿ
ಏನೋ ಲೈಕ್ ಮೈಸೂರಿಯನ್ಸಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲಿಂಗು. ಒಂಥರ ಐ ಆಮ್ ಸೋ ಲೈಕ್ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಸೆಕೆಂಡ್ ವ್ಯೂ, ವೆಯ್ಟ್, ಲೆಟ್ಸ್ ಕ್ಯಾಪ್ಚರ್. ಒಂದೇ ನಿಮಿಷ, ಗಾಡಿಗಳ ಅಡ್ಡ. Yes. ಸೊ ಇವಾಗ ಗಜಪಡೆ ನೋಡಿದಾಯ್ತು, ಶಾಪಿಂಗ್ ಕಂಟಿನ್ಯೂ ಮಾಡೋಣ. ನಂಗೆ ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಮ್ಮಿ ಅನ್ನಿಸ್ತಾಯಿದೆ, ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ಏನೋ ಒಂಥರ ತುಂಬ ಆ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಾಗೆ ಮೈಸೂರಿಯನ್ಸ್ ಆಯ್ತು, ಓಕೆ, ಮೈಸೂರಿಯನ್ಸಿಗೆ ಗೊತ್ತಿರುತ್ತೆ. ಆ್ಯಸ್ ಆಫ್ ನಾವು ಹಣ್ಣು ಅದೆಲ್ಲ ಆಗಿದೆ. ಇನ್ನು ವಿಳೆದೆಲೆ, ಬಾಳೆ ಎಲೆ ತೊಗೋಬೇಕು, ಅದನ್ನು ನಾಳೆ ತೊಗೋತೀವಿ. ಅದಲ್ಲದೆ ಇದು ಏನದು ಗೆಜ್ಜೆ ವಸ್ತ್ರ ಅವೆಲ್ಲ ತೊಗೋಬೇಕು, ಅದನ್ನು ನಾಳೆ ತೊಗೋತೀವಿ. ಸೊ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಮಾಡಿ. ಫ್ರೂಟ್ಸು ತೊಗೊಬೇಕಾಯಿತು, ಮಿಕ್ಕಿತ್ತು. ಸೊ ಅದು ತೊಗೊಂಡಿದ್ದಾಯಿತು. ಮಿಕ್ಕಿದ ಶಾಪಿಂಗಿಗೆ ಅಂತ ಬಂದ್ವಿ. ವ್ಲಾಗ್ ಮಾಡೋಕ್ಕೆ, ಫೋನ್ ತೆಗಿಯೋಕ್ಕೆ ಭಯ ಆಯಿತು, ಆ ಲೆವೆಲ್ಗೆ ಟ್ರಾಫಿಕ್ ಇದೆ. ನೀವು ನೋಡ್ತಾ ಇರ್ಬೋದು, ಬಾಳೆಕಂಬ ತೊಗೊಂಡ್ವಿ. ಮಿಕ್ಕಿದ್ದು ಚಿಕ್ಕ ಚಿಕ್ಕ ಐಟಮ್ಸ್ ಏನೇನಿತ್ತು ಅದೆಲ್ಲ ತೊಗೊಂಡಾಗಿದೆ. ಸೊ ನಮ್ಮ ಡ್ರೈವರ್ ಇಲ್ಲಿದ್ದಾರೆ. ಇವಾಗ ಹೂ ಒಂದು ಸಿಕ್ಕಿಲ್ಲ, ಬಿಡಿ ಹೂ ಸಿಕ್ಕಿಲ್ಲ. ಥ್ಯಾಂಕ್ಸ್ ಫಾರ್ ದ ಕರೆಕ್ಷನ್. ಬಿಡಿ ಹೂ ಸಿಕ್ಕಿಲ್ಲ. ಸೊ ಹಾಗಾಗಿ ಬಿಡಿ ಹೂ ಎತ್ಕೊಂಡು ಹೋಗಬೇಕು. ಬೇರೆ ಎಲ್ಲ ಶಾಪಿಂಗ್ ಮುಗ್ದಿದೆ. ಆಬ್ವಿಯಸ್ಲಿ ಗೌರಿ ಗಣೇಶ ತೊಗೊಳ್ದೆ ಶಾಪಿಂಗ್ ಮುಗಿಯಲ್ಲ.
ನಮ್ಮ ಮನೆ ಗಣಪತಿ ಮತ್ತೆ ಗೌರಿ ಬಂತು. ಇಲ್ಲಿ ನೋಡಿ, ಇಲ್ಲಿ ಇವನ್ ಎಕ್ಸೈಟ್ಮೆಂಟು. ನಮ್ಮನೆ ಗೌರಿ ಮತ್ತು ಗಣಪತಿ. ಹೀಗೆ ನಮ್ಮ ಪರ್ಚೇಸಿಂಗ್ ಬ್ಲಾಗ್ ಎಲ್ಲ ಮುಗ್ದಿದೆ. ಡೆಕೋರೇಷನ್ ಮತ್ತು ಹೇಗೆ ಪೂಜೆ ಎಲ್ಲ ಏನಾಯಿತು, ಆಮೇಲೆ ಊಟ ತಿಂಡಿ ಏನಾಯಿತು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.